ತಿಪ್ಪೇಶಪ್ಪ ಅವರು ಹೇಳ್ತಾ ಇದ್ರು ನಮ್ಮ ಚೇಂಬರ್ ಬಂದಾಗ, ಲಾಸ್ಟ್ ಟೈಮು ಇದೇ ಹಾಲಲ್ಲಿ ಒಂದು ಸ್ಪೀಚ್ ಮಾಡಿದಾಗ ಸುಮಾರು 15 ಜನ ಡ್ರಾಪ್ ಔಟ್ಸ್ ಮತ್ತೆ ಶಾಲೆಗೆ ಬರ್ಲಿಕ್ಕೆ ಪ್ರಾರಂಭಿಸಿದ್ದಾರೆ ಮೇಡಮ್, ತಾವು ಬರ್ಲೇಬೇಕು, ಮಿಸ್ ಮಾಡಬಾರ್ದು ಅಂತ. ನನಗೂ ಮಿಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನಿಮ್ನೆಲ್ಲ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಈ ತರ ಒಂದು ಕಾರ್ಯಕ್ರಮಗಳಲ್ಲಿ ಮಾತ್ರ. ಯೂಶಲಿ ಶಾಲಾ ಕಾರ್ಯಕ್ರಮ, ಕಾಲೇಜಿನ ಕಾರ್ಯಕ್ರಮಗಳಿಗೆ ನಾನು ಮಿಸ್ ಮಾಡ್ಕೊಳಲ್ಲ. ಮುಖ್ಯ ಉದ್ದೇಶ ಏನಂದ್ರೆ, ನಂದು ಭಾವನೆಯಲ್ಲಿ ಏನಾದ್ರೂ ನೀವು ಅಚೀವ್ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಮೋಟಿವೇಶನ್ ಇರ್ಬೇಕು, ಏನೋ ಒಂದು ಕಿಚ್ಚು ಬರ್ಬೇಕು ಮನುಷ್ಯನಿಗೆ. ಹೇಳ್ತಾರೆ ಸ್ಪಾರ್ಕ್ ಅಂತ ಮೈಂಡ್ ಅಲ್ಲಿ, ಆ ಸ್ಪಾರ್ಕ್ ಬರ್ಬೇಕು. ಅದು ಯಾವಾಗ ಬರ್ತದೆ, ನಿಮ್ಮಲ್ಲಿ ಯಾವ್ದೋ ಒಂದು ಇನ್ಸಿಡೆಂಟ್ ಇರ್ಬೋದು, ನಿಮ್ಗಾಗಿರೋ ಇನ್ಸಲ್ಟ್ ಇರ್ಬೋದು, ಅಥವಾ ಯಾರಾದ್ರೂ ನಿಮಗೆ ಮೋಟಿವೇಶನ್ ಮಾಡಿರ್ತಾರಲ್ಲ ಅದರಿಂದ ಆಗ್ಬೋದು. ಅಂತದ್ ಯಾವ್ದಾದ್ರು ಒಂದು ಮೋಟಿವೇಶನ್ ಅಲ್ಲಿ ಯಾರಾದ್ರೂ ಒಂದು ಅಚೀವ್ ಮಾಡಿ, ನೀವು ಮುಂದೆ ಕೂತಿರೋಂತ ಸೀಟಲ್ಲಿ ಕೂತಿರೋರು ಇಷ್ಟು ಜನ ಈ ಒಂದು ಸ್ಟೇಜ್ ಮೇಲೆ ಬರೋಂಗಾದ್ರೆ ಅದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ. ಅಂದ್ರೆ ಇವತ್ತು ಒಂದು ನಮ್ದು ಟೈಮು ಎಲ್ಲ ನಿಮ್ ಜೊತೆ ಒಂದು ಕಳಿಬೇಕಂತ ನಾವು ಬಂದಿರ್ತಿಲ್ಲ, ಅದೊಂದು ಸಮಾಧಾನ. ಒಂದೊಂದು ದಿವಸ ಹಿಂಗ್ ಬಂದಿದ್ರಪ್ಪ SP ಅವರು ಈ ತರ ಇದ್ರು, ಶೋಭಾ ರಾಣಿ ಅಂತ, ಅವ್ರ ಮಾತು ಕೇಳಿ ನಾನು ಹಿಂಗ್ ಮೋಟಿವೇಟ್ ಆದೆ, ನನಗೂ ಈ ತರ ಅಚೀವ್ ಮಾಡ್ಬೇಕನ್ನಿಸ್ತು. ಅದ್ರೇನೋ ಅನ್ಸಿದ್ರೆ ನಿಜವಾಗ್ಲೂ ಅದೊಂದು ಸೌಭಾಗ್ಯ ಅನ್ಕೊಳ್ತೀನಿ. ಖಂಡಿತ ಇಷ್ಟು ಜನರಲ್ಲಿ ಯಾರೋ ಒಬ್ರು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇಲ್ಲಿ ಕೂತ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಮಕ್ಕಳ ಎಷ್ಟು ಜನಕ್ಕೆ ಅದೃಷ್ಟದ ಮೇಲೆ ನಂಬಿಕೆ ಇದೆ, ಕೈ ಎತ್ಬೋದಾ? ಅಂದ್ರೆ ಅದೃಷ್ಟ ಇದ್ರೆ ನಾನು ಹೇಳ್ತೆ ಅಂತ, ಕರೆಕ್ಟಾ? ಹೇಳ್ಸಿ. ನನ್ನ ಭಾವನೆಯಲ್ಲಿ ಅದೃಷ್ಟ ಅಂದ್ರೆ ಏನ್ ಗೊತ್ತಾ, ನಿಮ್ಮನ್ನ ಶಾಲೆಗೆ ಕಳಿಸಿದರೆ ಅವಕಾಶ ಸಿಕ್ಕಿದೆಯಲ್ಲ ನಿಮಗೆ, ಇದು ಅದೃಷ್ಟ. ಯಾವುದು ನಿಮ್ಮ ಎಫರ್ಟ್ಸ್ ಇಲ್ಲ, ಯಾವ ಅದೃಷ್ಟನೂ ಬರಲ್ಲ. ಅದೃಷ್ಟದಲ್ಲಿ ನಂಬಿಕೆ ಇಡಬೇಡಿ, ಎಫರ್ಟ್ಸ್ ಅಲ್ಲಿ ನಂಬಿಕೆ ಇಡಿ. ಅದೃಷ್ಟ ಅಂದ್ರೆ ಏನಂದ್ರೆ, ನಮಗೆ ಈಗ ಶಾಲೆ ಕಳಿಸೋಷ್ಟು ನಮ್ಗೆ ವ್ಯವಸ್ಥೆ ಇದೆ, ಒಳ್ಳೆ ಟೀಚರ್ ಇದ್ದಾರೆ, ಬಸ್ ಫೆಸಿಲಿಟಿ ಇದೆ, ಇವಾಗ ಮುಂಚೆ ತರ ಇಲ್ಲ, ಕಂಪ್ಯೂಟರ್ ಇದೆ, ನೀವೆಲ್ಲ ಅದೃಷ್ಟ. ಅದನ್ನ ಹೆಂಗ್ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಿಮಗ್ ಬಿಟ್ಟಿದ್ದು. ಇದನ್ನ ಇಷ್ಟು ಅದೃಷ್ಟ ಇದ್ರೆ ನೀವು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನೀವೇನದ ಅದೃಷ್ಟ, ಯಾರು ಇಲ್ಲ. ಯಾವಾಗ್ಲೂ ಏನ್ ಅಚೀವ್ಮೆಂಟ್ ಮಾಡ್ಬೇಕಂದ್ರೂ ರೀಸನ್ಸ್ ಹೇಳ್ಬಾರ್ದು. ನನಗೆ ಆ ತೊಂದ್ರೆ ಇತ್ತು, ಈ ತೊಂದ್ರೆ ಇತ್ತು, ಆ ಕಾರಣದಿಂದ ನಾನು ಓದಕ್ಕಾಗಿಲ್ಲ, ಈ ಕಾರಣದಿಂದ ಓದಕ್ಕಾಗಲ್ಲ, ಅದು ಯಾವತ್ತೂ ಹೇಳ್ಕೊಟ್ಟು. ಯಾಕೆಂದ್ರೆ ರೀಸನ್ಸ್ ನೀವು ಯಾರಿಗೂ ಹೇಳ್ಬೇಕಿಲ್ಲ. ಜೀವನದಲ್ಲಿ ನಿಮ್ಮ ಲೈಫ್ ನಿಮ್ಮನ್ನ ಗೆಲ್ಲಿ ಮಾಡುತ್ತೆ. ಆಯ್ತು, ನೀವು ಯಾರೋ ಪಕ್ಕದ ಫ್ರೆಂಡ್ಗೋ ನನ್ಗೋ ಅಥವಾ ನಾನ್ ನನ್ನ ಕಷ್ಟನೋ ನಿಮ್ಗೆ ಹೇಳ್ತೀನಿ ಕೊಡಿ, ಒಂದ್ಸತಿ ಕೇಳ್ಬೋದು, 2 ಸತಿ ಕೇಳ್ಬೋದು, ಬಟ್ ನಮ್ ಲೈಫ್ ನಮ್ಮನ್ನ ಗೆಲ್ಲಿ ಮಾಡುತ್ತೆ. ರೀಸನ್ಸ್ ಹೇಳ್ತಾ ಕೂತಿದ್ರೆ ಮಕ್ಕಳ ನಿಜವಾಗ್ಲೂ ನಾನು ನಿಮ್ಮ ಮುಂದೆ ನಿಂತ್ಕೊಂತಿರ್ಲಿಲ್ಲ. ಯಾಕೆ ನಂದು ಪರಿಸ್ಥಿತಿನೇ ಅದಿತ್ತು. ನಾನು ಮಗು ಆದ್ಮೇಲೆ ಓದಿದ್ದು, ನಂದು ಜಸ್ಟ್ ಡಿಗ್ರಿ ಆದ್ಮೇಲೆ ನನ್ ಮದ್ವೆ ಮಾಡಿಸಿದ್ರು, ಮಗು ಆದ್ಮೇಲೆ ಮಗು ಇಟ್ಕೊಂಡು ಓದಿದ್ದು. ಅದೃಷ್ಟ ಅಂತ ಕೂತಿದ್ರೆ ನಿಂತ್ಕೊಂತಿರ್ಲಿಲ್ಲ. ನಮಗೆ ಏನು ಅವಕಾಶ ಸಿಕ್ಕಿದೆ ಅದು ನನ್ನ ಅದೃಷ್ಟ ಅನ್ಕೊಂಡೆ. ನಮ್ಮ ತಂದೆ ತಾಯಿ ಓದೋಷ್ಟು ಕೆಪಾಸಿಟಿ ಇತ್ತು, ಅದು ನನ್ನ ಅದೃಷ್ಟ ಅನ್ಕೊಂಡೆ. ನಮ್ಗೇನೋ ಫೆಸಿಲಿಟಿ ಇತ್ತು ಓದ್ಲಿಕ್ಕೆ, ಅದು ನನ್ನ ಅದೃಷ್ಟ. ಇಷ್ಟು ಬಿಟ್ರೆ ಇದಕ್ಕಿಂತ ಮೀರಿ ಯಾವ್ದೋ ಒಂದು ಅದೃಷ್ಟ ಅಂತೂ ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಎಫರ್ಟ್ಸ್ ಅಷ್ಟೇ ನಿಮ್ಮ ಅದೃಷ್ಟ. ಯಾವುದು ರೀಸನ್ಸ್ ಇರ್ಬೋದು. ಇವಾಗ ನನಗೆ ಮಗು ಇಟ್ಕೊಂಡು ಓದಿದೆ, ನಾನು ತುಂಬಾ ಕಷ್ಟದಲ್ಲಿ ಓದಿದೆ, ಹಂಗ ಓದಿದೆ, ಇವಾಗ ಅದನ್ನ ಹೇಳಿ ಯಾರು ಕೇಳ್ತಾರೆ? ಅದಕ್ಕೇನೋ ಅವಕಾಶ ಇದೆ ನಿಮ್ಗೆ ಪೇಪರ್ ಅಲ್ಲಿ ನಿಮ್ ರೀಸನ್ಸ್ ಬರ್ಲಿಕ್ಕೆ? ಅಂದ್ರೆ ಯಾವ್ದು ಇಲ್ಲ, ಯಾವ್ದು ರೀಸನ್ಸ್ ಇಲ್ಲ. ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ದೇರ್ ಶುಡ್ ಬಿ ನೋ ರೀಸನ್ಸ್. ಇಷ್ಟನ್ನೇ ನಾನು ಯಾವಾಗಲೂ ಹೇಳ್ತೀನಿ. ಪ್ರತಿಯೊಂದು ಮನುಷ್ಯ ತಪ್ಪು ಮಾಡುವಂಥದ್ದು ಮೋಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ಲೈಫ್ ಏನು ಗೊತ್ತಾ? ಇನ್ನೂ ಸಮಯ ಇದೆ ಅನ್ಕೊಳ್ಳೋದು. ನನಗೆ ಇನ್ನೂ ಸಮಯ ಇದೆ ಅನ್ಕೊಳ್ಳೋದೇ ಬಿಗ್ಗೆಸ್ಟ್ ಮಿಸ್ಟೇಕ್. ಮನೆಗಳಲ್ಲಿ ಹೇಳ್ತಾರೆ, ನನ್ನ ಮಗ ಇನ್ನ ತುಂಬಾ ಚಿಕ್ಕವನು, ನನ್ನ ಮಗಳು ತುಂಬಾ ಚಿಕ್ಕವರು, ಎಲ್ಲಿವರೆಗೂ ಚಿಕ್ಕವರು, ಡಿಗ್ರಿ ಮುಗಿಸಿದ್ರು ಚಿಕ್ಕವರು, ಯಾವಾಗಲೂ ಚಿಕ್ಕವ್ರೆ. ಹಂಗೆ ಚಿಕ್ಕವರು ಭಾವನೆಯಲ್ಲೇ
ಆ ಏಜ್ ಬಾರ್ ಆಗ್ಬಿಡುತ್ತೆ. ಯಾವಾಗಲೂ ತಿಳ್ಕೊಳ್ಳಿ, ಐ ಹ್ಯಾವ್ ಲರ್ನ್ ಫ್ರಮ್ ಮೈ ಮಿಸ್ಟೇಕ್ಸ್. ನಾನೇನೋ ಸಕ್ಸಸ್ಫುಲ್ಲು, ಬಹಳ ಏನೋ ನಿಮ್ಮ ಮುಂದೆ ನಿಂತು ನಾನು ಗೋಲ್ಡ್ ಮೆಡಲಿಸ್ಟ್ ಇದ್ದೆ, ನೀವೆಲ್ಲ ಇಲ್ಲ ಸಾಮಾನ್ಯ ಅಂತ ಹೇಳ್ತಿಲ್ಲ. ನಾನು ಯಾವ ಗೋಲ್ಡ್ ಮೆಡಲಿಸ್ಟ್ ಇಲ್ಲ, ನಾನು ಆವರೇಜ್ ಸ್ಟೂಡೆಂಟ್ ಆಗೇ ಓದಿದ್ದೆ. ಬಟ್ ಐ ಲರ್ನ್ ಫ್ರಮ್ ಮೈ ಮಿಸ್ಟೇಕ್. ಒಂದು ಸತಿ ನಾನು ಫೇಲ್ ಆದೆ, SLC ಇಲ್ಲಿ ಮಕ್ಕಳ ಫೇಲ್ ಆದೆ, ಅವಮಾನ ಅನುಭವಿಸಿದೆ. ನಾನು ಹೇಳ್ತಿದ್ದೆ ಗೊತ್ತಾ, ಒಂದು ಅವಮಾನ ಬೇಕು, ಒಂದು ಸ್ಪಾರ್ಕ್ ನಿನ್ ತಲೆಯಲ್ಲಿ ಬರ್ಬೇಕಂತ. ಅದು ನನ್ನಲ್ಲೂ ಬಂತ ಹೋಯ್ತು. ಅಲ್ಲಿಂದ ಯಾವತ್ತೂ ನನ್ನ ಲೈಫಲ್ಲಿ ಫೇಲ್ಯೂರ್ ತಗೊಂಡಿಲ್ಲ. ಯಾಕಂದ್ರೆ ನಾನು ತಿದ್ದುಕೊಂಡೆ. ಏನಾದ್ರೂ ನಿಮ್ಮ ಜೀವನದಲ್ಲಿ ತಪ್ಪಾದ್ರೆ ಅದನ್ನ ತಿದ್ದುಕೊಂಡಿಲ್ಲ ಅಂದ್ರೆ ಅದು ಮಿಸ್ಟೇಕ್. ನನ್ನ ಮಿಸ್ಟೇಕ್ ನಾನು ತಿದ್ದುಕೊಂಡೆ. ಹೆಂಗೆ ತಿದ್ದುಕೊಂಡೆ? ಯಾರಿಗೂ ಓದೋಕೆ ಕೆಪಾಸಿಟಿ ಸಿಕ್ಕಾಪಟ್ಟೆ ಇದೆ ಅಥವಾ ಓದೋಕೆ ಆಗಲ್ಲ ಅನ್ನೋದು ಎಲ್ಲೂ ಇಲ್ಲ. ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ, ಹಾಲಲ್ಲಿ ಕೂತಿದ್ದೀರಿ. ಹೆಂಗೆ ನಾನು ಕರೆಕ್ಷನ್ ಮಾಡ್ಕೊಂಡೆ ಅಂದ್ರೆ, ನಾವು ಎಲ್ಲಿ ಇರ್ತೀವಿ ಅಲ್ಲಿ 100% ನಮ್ಮ ಪ್ರೆಸೆನ್ಸ್ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಈ ಹಾಲಲ್ಲಿ ಕೂತಿದ್ದೀರಿ, ಹಾಲು ಬಿಟ್ಟು ಈ ಮಾತು ಬಿಟ್ಟು ನಿಮ್ಗೆ ಇನ್ನೇನು ಕೇಳಿಸ್ಕೊಡುದು, ಇನ್ನೇನು ಆಲೋಚನೆ ಬರ್ಕೊಡುದು. ನೀವು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ದೀರಿ, ಪಾಠ ಕೇಳ್ತಾ ಇದ್ದೀರಿ, ಅದು ಬಿಟ್ಟರೆ ಬೇರೆ ಯಾವ ಯೋಚನೆ ಬರ್ಕೊಡ್ತಾರೆ ನಿಮ್ಮ ತಲೆಯಲ್ಲಿ. ಅಮ್ಮ ಏನ್ ಮಾಡ್ತಾರೋ, ಅಪ್ಪ ಏನ್ ಮಾಡ್ತಾರೋ, ಅಮ್ಮ ಏನ್ ಅಡ್ಗೆ ಮಾಡಿದಾಳ, ಸಿಸ್ಟರ್ ಏನ್ ನೋಡ್ತೋದು, ತಮ್ಮ ಇಲ್ಲೋದ, ಅಣ್ಣ ಇಲ್ಲೋದ, ನೋ, ನಥಿಂಗ್ ಡೂಯಿಂಗ್. ಕ್ಲಾಸ್ ಕೇಳ್ಬೇಕಾದ್ರೆ 100% ಕಾನ್ಸಂಟ್ರೇಷನ್ ನೀವು ಕ್ಲಾಸಲ್ಲೇ ಇಟ್ಕೊಳ್ಬೇಕು. ಸೇಮ್ ಅದೇ ದಿವಸ ಬಂದು ನಿಮ್ಮೇ ಅದು ನೋಟ್ಸ್ ಮಾಡಿಕೊಂಡು ಅವತ್ತಿಂದು ಪಾಠ ಮಾಡಿದ್ದು ಅವತ್ತೇ ಓದಿ. ಇಷ್ಟೇ ನಾನು ಮಾಡಿದ್ದು. ಏನು ತುಂಬಾ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಇವತ್ತು ಪಾಠ ಮಾಡಿದ್ದು ಏನಾದ್ರು ನಾಳೆ ಹೋಗ್ಬೇಕಂತ ನಿಮ್ ಮನ್ಸು ಸೋಮಾರಿತನ ಬಂದ್ರೆ ಅದೇ ಫಸ್ಟ್ ಸ್ಟೆಪ್ ಫೇಲ್ಯೂರ್, ಇನ್ಯಾವುದೂ ಅಲ್ಲ. ನಿಮ್ಗೆ ಆಕ್ಚುಲಿ ಇಲ್ಲಿ ಲಿಂಗ ತಾರತಮ್ಯ ಬಗ್ಗೆ ಹೇಳ್ಬೇಕು. ಲಿಂಗ ತಾರತಮ್ಯ ಬಗ್ಗೆ ಏನ್ ಹೇಳಲಿಕ್ಕೆ ಸಾಧ್ಯ? ನೀವು ಎಷ್ಟಾದ್ರೂ ಪ್ರಾವಿಷನ್ ಮಾಡಿ, ಎಷ್ಟಾದ್ರೂ ಅವಕಾಶಗಳು ಕೊಡ್ಲಿ, ನೀವು ತಿಳ್ಕೊಂಡಿಲ್ಲ ಲಿಂಗ ತಾರತಮ್ಯ ಹೆಂಗೆ ಆಗುತ್ತೆ? ಜೆಂಡರ್ ಈಕ್ವಾಲಿಟಿ ಹೆಂಗೆ ಸಾಧ್ಯ ಆಗುತ್ತೆ? ಜೆಂಡರ್ ಈಕ್ವಾಲಿಟಿ ಆಗ್ಲಿಕ್ಕೆ ಸಾಧ್ಯನಾ? ಅದನ್ನ ಅಚೀವ್ ಮಾಡೋದು ಓನ್ಲಿ ಥ್ರೂ ಎಜುಕೇಶನ್. ಓನ್ಲಿ ಥ್ರೂ ಎಜುಕೇಶನ್. ಇವತ್ತು ನಿಮ್ ಮುಂದೆ ಕೂತ್ಕೊಂಡಿದ್ದೀನಿ ಅಂದ್ರೆ ಏನು ನಮ್ಮ ಅಪ್ಪ ಅಮ್ಮ ಇಷ್ಟು ಆಸ್ತಿ ಮಾಡಿದ್ದಾರೆ ಅಂತ ನಿಮ್ ಮುಂದೆ ಬಂದು ಕೂತಿಲ್ಲ, ಅಥವಾ ಮೇಡಮ್ ಹಿಂಗಿದಾರ ಹಂಗಿದಾರ ಅಂತ ಬಂದು ಕೂತಿಲ್ಲ. ಓನ್ಲಿ ಥ್ರೂ ಎಜುಕೇಶನ್. ನನಗೆ ವಿದ್ಯೆ ಇದೆ, ಅದಕ್ಕೆ ನೀವೆಲ್ಲ ಚಪ್ಪಾಳೆ ಹೊಡೆದ್ರಿ. ನಾನು ನೋಡಿ, ನನ್ನ ವಿದ್ಯೆ ಇದೆ, ಅದಕ್ಕೆ ನಿಮ್ ಮುಂದೆ ಬಂದು ಕೂತಿದ್ದೀನಿ. ಈ ಒಂದು ಈಕ್ವಾಲಿಟಿ, ಜೆಂಡರ್ ಈಕ್ವಾಲಿಟಿ ಬರೋದು ವಿದ್ಯೆಯಿಂದ ಹೊರತು ಬೇರೆ ಯಾವ್ದ್ರಿಂದಲೂ ಬರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಸಿಕ್ಕಿರೋ ಅವಕಾಶ ನೀವು ಉಪಯೋಗಿಸ್ಕೊಳ್ಬೇಕು. ಹೆಣ್ಣು ಮಕ್ಕಳು ಅದರಲ್ಲೂ ಸ್ವಾವಲಂಬಿಯಾಗಿರ್ಬೇಕು. ನಿಮ್ಮ ಅರ್ನಿಂಗ್ಸ್, ನೀವು ಏನೀಗ ಭಾವನೆಗಳಿದೆ, ಹೆಣ್ಮಕ್ಳಂದ್ರೆ ಏನಪ್ಪ, ಯಾವ್ದೋ ಒಂದು ಡಿಗ್ರಿ ಮಾಡಿದ್ರು, ಮದುವೆ ಮಾಡ್ಬಿಟ್ರು, ಮುಗಿದೋಯ್ತು, ಯಾರೋ ಸಾಕ್ತಾರೆ, ಯಾರೋ ಊಟ ಹಾಕೊಡ್ತಾರೆ, ಮನೇಲಿ ಅಡಿಗೆ ಮಾಡಕ್ ಕಲ್ತ್ರೆ ಸಾಕು, ಮಕ್ಳು ನೋಡೋದ್ ಕಲ್ತ್ರೆ ಸಾಕು. ಹೌದು, ಹೆಣ್ಣಿಂದ ಅದು ಒಂದು ರೋಲ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಈಕ್ವಲ್ಲಿ ನೀವು ಅರ್ನ್ ಮಾಡಬೇಕು. ನಿಮ್ಮ ಖರ್ಚುಗಳೇ ನೀವು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಅದು ಈಕ್ವಾಲಿಟಿ. ಏನು ಹುಡುಗರು ಸವರಿ ಸಾಮಾನ, ನಾನು ಸ್ಮೋಕ್ ಮಾಡ್ಬೇಕಾ, ನಾನು ಕುಡಿಬೇಕಾ, ಅಥವಾ ನಾನು ಆಚೆ ರಾತ್ರಿ ಲೇಟ್ ನೈಟ್ ಬರ್ಬೇಕಾ, ಅದು ಈಕ್ವಾಲಿಟಿ ಅಲ್ಲ. ಜೆಂಡರ್ ಈಕ್ವಾಲಿಟಿ. ಜೆಂಡರ್ ಈಕ್ವಾಲಿಟಿ ಅಂದ್ರೆ ಈಕ್ವಲ್ ಎಜುಕೇಶನ್, ಈಕ್ವಲ್ ಅರ್ನಿಂಗ್, ಈಕ್ವಲ್ ಜಾಬ್. ಇದು ನಿಮ್ದು ಈಕ್ವಾಲಿಟಿ, ಜೆಂಡರ್ ಈಕ್ವಾಲಿಟಿ. ಬಾಲ್ಯ ವಿವಾಹಕ್ಕೆ ಬಂದು ನಾವು ಈಗ ಅಧಿಕಾರಿಯಾಗಿ ಒಂದು ತುಂಬಾ ದೊಡ್ಡ ದೊಡ್ಡ ಮಾತಾಡಬಹುದು, ಲಾ ಇದೆ, ಎಲ್ಲ ಇದೆ, ಆದ್ರೂ ಯಾಕೆ ಪ್ರಿವೆಂಟ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ? ಬಾಲ್ಯ ವಿವಾಹ ನಮ್ಗಳು ಏನೋ ಮಿಸ್ಟೇಕ್ ಅನ್ಸುತ್ತ ಮಕ್ಕಳ? ನಿಮ್ಗೆ ಅನ್ಸ್ತಿದ್ಯಾ? ಖಂಡಿತ ಇದೆ. ಯಾಕೆ ಗೊತ್ತಾ, ನೀವು ಓದೋ ಟೈಮಲ್ಲಿ ಓದಿದ್ರೆ ನಿಮ್ ಮನೇಲಿ ಮದುವೆ ಬಗ್ಗೆ ಯೋಚನೆ ಮಾಡಲ್ಲ. ನನ್ನ ಮಗಳು ಚೆನ್ನಾಗಿ ಓದ್ತಿದ್ದಾಳಂದ್ರೆ ನಿಮ್ ಬಗ್ಗೆ. ಅದೇ ಬಾಲ್ಯ ವಿವಾಹ ಗಂಡ್ ಮಕ್ಳಿಗೆ ಯಾಕೆ ಆಗ್ತಾ ಇಲ್ಲ, ಹೆಣ್ಮಕ್ಳಿಗೆ ಯಾಕೆ ಆಗ್ತಾ ಇದೆ? ನಿಮ್ಮ ಪೇರೆಂಟ್ಸ್, ತುಂಬಾ ಜನ ಬಾಲ್ಯ ವಿವಾಹ ಮಾಡಿರೋ ಪೇರೆಂಟ್ಸ್ ಹತ್ರ ನಾನು ಮಾತಾಡಿದ್ದೀನಿ. ಅವ್ರು ಹೇಳೋದು ಒಂದೇ ರೀಸನ್ ಏನ್ ಗೊತ್ತಾ, ನನ್ನ ಮಗಳು ಮೇಡಮ್ ಯಾರ ಜೊತೆ ಓಡೋಗ್ಬಿಡ್ತಾ ಇದ್ದು, ಲೋ ಮಾಡ್ತಾ ಇದ್ದು, ನಾವೇನಾದ್ರೂ ಮದುವೆ ಮಾಡಿಲ್ಲ ಅಂದ್ರೆ ಸರಿಯಾದ ಸಮಯದಲ್ಲಿ ಅವಳು ಯಾರೋ ಪರೋಳಿ ಇದ್ದ, ಗೋಲಿ ಇದ್ದ, ನನ್ನ ಮಗಳಿಗೆ ಬಾಳಿಸ್ತಾ ಇರ್ಲಿಲ್ಲ, ಊಟ ಆಗ್ತಾ ಇರ್ಲಿಲ್ಲ, ಅದಕ್ಕಾಗಿ ಬೇಗ ಮದುವೆ ಮಾಡ್ಬಿಟ್ಟು ಅಂತಾರೆ. ಅದಕ್ಕೆ ಕಾರಣ ಯಾರು? ಮಕ್ಕಳ ನೀವೇ ಅಲ್ವಾ? ಓದೋ ಟೈಮಲ್ಲಿ ಓದಿ, ಎಲ್ಲ ಪಡಿಬೋದು ಜೀವನದಲ್ಲಿ. ಏನಿಲ್ಲ, ಗಂಡು ಮಕ್ಕಳಾಗಿ ಹೆಣ್ಣು ಮಕ್ಕಳಾಗಿ ಎಲ್ಲ ಪಡಿಬೋದು.
ಆಯ್ತು ಗಂಡು ಮಕ್ಳಿಗೆ ಹೇಳ್ತೀನಿ ನಾನು. ಈಗ ಪೇರೆಂಟ್ಸ್ ನಿಮ್ಗೆ ಯೂನಿಫಾರ್ಮ್ ಕೊಟ್ಟಿದ್ರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಯಾರು ಕೊಟ್ರು? ಅಮ್ಮ ಮಾಡಿಕೊಟ್ರು. ಫೀಸ್ ಯಾರು ಕೊಟ್ರು? ನಿಮ್ಮ ಅಪ್ಪ ಕಟ್ಟಿದ್ರು. ನೀವು ಹಾಕಿಲ್ಲ ಸ್ಲಿಪ್ಪರ್ ಯಾರು? ನಿಮ್ ತಂದೆ ಸಂಪಾದನೆ. ಕರೆಕ್ಟ್ ಅಲ್ವಾ? ನೀವು ಒಂದು ಶಾಲೆಗೆ ಬರ್ತಾ ಇದ್ದೀರಾ ಅಂದ್ರೆ ಬೆಳಗ್ಗೆಯಿಂದ ನಿಮ್ ಮನೆಗೆ ಹೋಗೋರು ಮಲಗೋವರ್ಗು ಎಲ್ಲ ಯೋಚನೆ ಮಾಡಿ, ಎಲ್ಲ ನಿಮ್ ತಂದೆ ತಾಯಿ ಕೊಡ್ಸು. ನಿಮ್ಮ ಎಫರ್ಟ್ಸ್ ಏನು? ಪೇರೆಂಟ್ಸ್ ನಿಮ್ನ ಏನ್ ಕೇಳಿದ್ದಾರೆ? ವಿದ್ಯಾರ್ಥಿ ಏನ್ ಕೇಳಿದ್ದಾರೆ? ವಿದ್ಯೆ, ಒಳ್ಳೆ ಸಿಟಿಸನ್ ಆಗ್ಬೇಕು, ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು. ಆಯ್ತು, ನೀವು ಒಂದು ಸ್ಟೇಜ್ ಅಲ್ಲಿ ನೀವು ನಿಂತ್ಕೊಳ್ಳಿಲ್ಲ, ಏನೋ ಡೈವರ್ಷನ್ಸ್ ಆದ್ರಿ, ಏನೋ ಒಂದ್ ಸ್ಟೇಜ್ ಅಲ್ಲಿ ನೀವು ಅರ್ನಿಂಗ್ ವರ್ಗು ಹೋಗ್ಲಿಲ್ಲ, ಎಷ್ಟು ವಯಸ್ಸಾದ್ರು ಆಯ್ತು, ನೀವು ಒಂದು ಫ್ಯಾಮಿಲಿ ಕೊಟ್ಕೊಳ್ತೀರಿ, ನೀವು ಸಾಕ್ಬೇಕಲ್ಲ ಫ್ಯೂಚರ್ ಅಲ್ಲಿ, ನಿಮ್ಮ ಹೆಂಡತಿ ಮಕ್ಕಳಿಗೆ ಸಾಕ್ಬೇಕಲ್ಲ. ಈಗ ನಿಮ್ ತಂದೆ ಏನು ದುಡಿದು ನಿಮ್ಮನ್ನ ಸಾಕ್ತಾ ಇದ್ರೆ ಅದು ನೀವು ಇನ್ನೊಂದು ಫ್ಯಾಮಿಲಿ ಸಾಕ್ಬೇಕಲ್ಲ ಫ್ಯೂಚರ್ ಅಲ್ಲಿ. ನಿಮ್ಮ ಭವಿಷ್ಯ ಬೇಕಲ್ಲ. ಓದ್ಬೇಕು, ಓದೋ ವಯಸ್ಸಲ್ಲಿ ಓದ್ಬೇಕು. ಮೈಂಡ್ ಡೈವರ್ಷನ್ ಇರಬಾರ್ದು. ಹೆಣ್ಣಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಮೈಂಡ್ ಡೈವರ್ಷನ್ ಇರಬಾರ್ದು. ನೀವು ಏನಾದ್ರು ಸಣ್ಣ ವಯಸ್ಸಲ್ಲಿ ತುಂಬಾ ಅಟ್ರಾಕ್ಷನ್, ಅದು ಇದು ಏನೋ ಫಿಲಮು ಸೀರಿಯಲ್ ಅದು ಇದು ನೋಡ್ತೀರಿ, ಮೆಸೇಜ್ ನೋಡ್ತೀರಿ. ಇವಾಗ ಎಲ್ಲರಿಗೂ ಆಕ್ಸೆಸ್ ಇದೆ ಫೋನ್ ಅಲ್ಲಿ. ಏನು ಉಪಯೋಗ ಮಾಡ್ತೀರಿ ಪೇರೆಂಟ್ಸ್ ನೋಡ್ಲಿಕ್ಕೆ? ಅವ್ರಿಗೆ ಪಾಪ ಸಮಯ ಇಲ್ಲ ಇರ್ಬೋದು, ನಿಮಗಾಗಿ ದುಡಿದಿರ್ಬೋದು, ಅಥವಾ ಅವ್ರಿಗೆ ನಾಲೆಡ್ಜ್ ಇಲ್ಲ ಇರ್ಬೋದು ನಿಮ್ನ ಹೆಂಗೆ ನೋಡ್ಕೊಳ್ಬೇಕಂತ. ಈಗ ಮೂರಕ್ಕೂ ಕೂತ್ಕೊಂಡು ನಾವೇ ಆಗಿ ನೋಡ್ಕೊಳಕ್ಕಾಗುತ್ತಾ ನಮ್ಮ ಮಕ್ಕಳನ್ನ? ನೀವೇನ್ ಮಾಡ್ತಿದ್ದೀರಾ ಅವ್ರಿಗೆ ಗೊತ್ತಿಲ್ಲ. ಎಲ್ಲಾರು ನೀವು ಚೆನ್ನಾಗಿದ್ದೀರಾ ಅಂತಾನೆ ಕಳಿಸ್ತಾರೆ. ನಿಮ್ ಮಕ್ಕಳು ಓದುತ್ತಾ ಇದಾರೆ, ಮಕ್ಕಳು ನಮ್ಮ ಮಕ್ಕಳು ಈ ತರ ಇಲ್ಲ, ನಮ್ಮ ಮಕ್ಕಳು ಆತರ, ನಿಮ್ಮೇಲೆ ನಂಬಿಕೆಯಿಂದ ಕಳಿಸ್ತಾರೆ. ಖುಷಿ ಪಡಿ, ಎಂಜಾಯ್ ಮಾಡಿ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಎಲ್ಲ. ಆದ್ರೆ ಡೈವರ್ಷನ್ಸ್ ಇರಬಾರ್ದು. ನೀವೇನ್ ಇಂಪಾರ್ಟೆಂಟ್ ಮುಖ್ಯ ಉದ್ದೇಶ ಬಂದಿದ್ದೀರಿ ಓದ್ಲಿಕ್ಕೆ, ಅದನ್ನ ಮರಿಬಾರ್ದು. ಇಷ್ಟು ಮಾಡಿದ್ರೆ ನೋಡಿ, ನಿಮ್ಮ ಬಾಲ್ಯ ವಿವಾಹ ಇಂಥ ಒಂದು ಕಾರ್ಯಕ್ರಮ ಏನು ಅವಶ್ಯಕತೆ. ನಿಮ್ಮನ್ನು ನೀವು ಮೋಟಿವೇಶನ್ ತಗೊಂಡ್ರೆ ಯಾವುದೂ ಅವಶ್ಯಕತೆ ಇಲ್ಲ. ಎಲ್ಲವೂ ನೀವೇ ಮಾಡ್ಬೋದು, ಎಲ್ಲವೂ ನೀವೇ ಅಚೀವ್ ಮಾಡ್ಬೋದು. ನಾಳೆ 4 ಜನ ನೀವು ಹೇಳಬಹುದು. ಒಂದು ಕೆಲವೇ ಒಂದು ಪರ್ಸೆಂಟೇಜ್ ಅಲ್ಲಿ ತಂದೆ ತಾಯಿ ನಮ್ ಜವಾಬ್ದಾರಿ ಬೇಡಪ್ಪ, ಬಾಲ್ಯ ವಿವಾಹ ವಿವಾಹ ಮಾಡಬೇಡ ಬೇಗ ಮಕ್ಕಳಿಗೆ, ನಮ್ದು ಜವಾಬ್ದಾರಿ ಕಳ್ಕೋಗುತ್ತೆ ಅಂತ ಹೇಳಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ. ಈಗ ನಾನು ಹೇಳಿದ್ದೀನಲ್ಲ, ಈ ರೀಸನ್ನೇ ಜಾಸ್ತಿ ಬಾಲ್ಯ ವಿವಾಹಕ್ಕೆ. ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ಹೌದು ಇದೆ, ಏನೋ ಯಾರಿಗೂ ಹುಷಾರಿರಲ್ಲ, ಬೇಗ ಮದುವೆ ಮಾಡೋಣ, ನಮ್ ಜವಾಬ್ದಾರಿ ಕಳೆಯೋದೆ ಅಂತದೊಂದು ಭಾವನೆಗಳು ಇರುತ್ತೆ ಪೇರೆಂಟ್ಸ್. ಅಂತ ಸಮಯದಲ್ಲಿ ಈಗ ನಿಮ್ಗೆ ಗೊತ್ತು, ನೀವು ಎಜುಕೇಟೆಡ್ ಇದ್ದೀರಿ, ನೀವು ನೋಡಿದ್ದೀರಿ ಬಾಲ್ಯ ವಿವಾಹ ತಪ್ಪಂತ ಗೊತ್ತು. ಈಗ ಚಿತ್ರದುರ್ಗದ ಇನ್ಸಿಡೆಂಟ್ ಹೇಳಿದ್ರು, ಅಂತದ್ ಯಾವ್ದಾರು ಹೇಳಿದ್ರೆ ಈಗ ಬಹಳಷ್ಟಿದೆ. ಎಜುಕೇಶನ್ ಕೊಡ್ಸೋದು, ರೈಟ್ ಟು ಎಜುಕೇಶನ್ ಇದೆ ಎಲ್ಲರಿಗೂ. ನೀವು ಅಂತ ಯಾವ್ದಾದ್ರು ಇದ್ರೆ ಮಾಹಿತಿ ಕೊಟ್ರೆ ಅದನ್ನ ಅಟೆಂಡ್ ಮಾಡ್ತಾರೆ, ಅಂತದನ್ನ ತಡೀತಾರೆ. ನಿಮ್ಗೋ, ನಿಮ್ ನೈಬರ್ಸ್ಗೋ, ನಿಮ್ ಊರಲ್ಲಿ ಯಾವ್ದೋ ಇಂಥ ಇನ್ಸಿಡೆಂಟ್ ಇದ್ರೆ ನೀವೇ ಎಲ್ರಿಗೂ ಸಹ ಮೋಟಿವೇಟ್ ಮಾಡಬೇಕು. ಬಾಲ್ಯ ವಿವಾಹ ನಿಷೇಧ, ಲಿಂಗ ತಾರತಮ್ಯ, ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಕುರಿತು ಈ ಒಂದು ಜಿಲ್ಲಾ ಮಟ್ಟದ ಜಾಥಾ ಮತ್ತು ಗಂಡು ಮಕ್ಕಳ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಡಾಕ್ಟರ್ ಶೋಭಾರಾಣಿ ಅವರ ಮಾತುಗಳನ್ನು ಕೇಳಿ ಬಹಳ ಉತ್ಸಾಹದಿಂದ ಇದೆ. ಅವ್ರು ಬಂದ ತಕ್ಷಣ ಗೊತ್ತಾಯ್ತು ಎಷ್ಟು ಉತ್ಸಾಹ ಅಂತ. ಅವ್ರು ನೋಡಿದ ತಕ್ಷಣ ಬಿಕಾಸ್ ಯಾಕೆಂದ್ರೆ ಒಬ್ಬ ಯಾವ ಮನುಷ್ಯ ಕಷ್ಟಪಟ್ಟು ಮೇಲೆ ಹೋಗಿ ಯಶಸ್ಸನ್ನು ಸಾಧಿಸ್ತಾನೆ, ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಯ ಜವಾಬ್ದಾರಿಯುತ ಹುದ್ದೆಯನ್ನು ಅಲಂಕರಿಸಿರ್ತಾನೆ, ಅವ್ರನ್ನ ನೋಡಿದಾಗ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ನಾವು ಕೂಡ ಅವ್ರ ರೀತಿ ಮೇಲೆ ಬರಬೇಕು, ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು. ನಮ್ಮ ಮೇಡಮ್ ಅವ್ರಿಗೆ ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಅವ್ರದ್ದೊಂದು ಯೂಟ್ಯೂಬಲ್ಲಿ ಒಂದು ಶ್ವಾಸ ಅಂತ ಒಂದು ಪಾಡ್ಕಾಸ್ಟ್ ಬಂದಿದೆ, ಸಂದರ್ಶನ ಇದೆ ಯೂಟ್ಯೂಬಲ್ಲಿ. ಇವೆಲ್ಲ ನೋಡಿರ್ಬೋದು. ಅದನ್ನ ಯಾರು ನೋಡದೇ ಇದ್ರೆ ನೋಡಿ. ಬಿಕಾಸ್ ಯಾಕಂದ್ರೆ ಅದು ನಮ್ಮ ಕಲ್ಮಠ್ ಅನ್ನೋರು, ಶಶಿಧರ್ ಕಲ್ಮಠ್ ಅನ್ನೋರು ಮಾಡಿದ್ರು. ಅವ್ರೇನೋ ಒಂದು ಲೀಕ್ ಕಳಿಸಿದ್ರು. ನಾನು ಏನಿಲ್ಲಪ್ಪ ಅಂತ ನೋಡಿದಾಗ ಅದರಲ್ಲಿ ಎಷ್ಟು ಕಷ್ಟಪಟ್ಟು ಅವರೊಂದು ಪರೀಕ್ಷೆನ ತಗೊಂಡು, ಪರೀಕ್ಷೆ ತಗೋಬೇಕಾದ್ರೆ ಯಾವ ರೀತಿ ಕಷ್ಟ ಇದೆ, ಅದಕ್ಕೆ ಮುಂಚೆ ಆ ಪರೀಕ್ಷೆ ತಗೋಳಕ್ಕೆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಏನ್ ಕಾರಣ, ಅದನ್ನ ನೋಡಿದ್ರೆ ಬಹುಶಃ ಈ ಮಟ್ಟಕ್ಕೆ ಬಂದಿರೋದು ಬಹಳ ಗ್ರೇಟ್ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಸ್ಫೂರ್ತಿ. ಈಗ ನೀವೆಲ್ಲ ಅನ್ಕೊಂಡಿರ್ತೀರಿ ನಾವು ಕೂಡ ಕಷ್ಟಪಟ್ಟು ಒಂದು ಯಾವುದೋ ಒಂದು ಯಶಸ್ಸನ್ನ ಗಳಿಸಿ ಏನೋ ಆದ್ಮೇಲೆ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಡಿರ್ತಾರೆ. ನಿಜವಾಗಿ ಅಲ್ಲ, ಅದು ಒಂದು ಬಹುಶಃ ಒಂದು 5%. ಅದು ಯಾವುದೇ ಒಂದು ವ್ಯಕ್ತಿ
ಕಷ್ಟಪಟ್ಟು ಏನೋ ಒಂದು ಹುದ್ದೆಗೆ ಗೌರ್ಮೆಂಟ್ ದೊಡ್ಡ ಹುದ್ದೆಗೆ ಹೋದಾಗ ಜವಾಬ್ದಾರಿ ಸ್ಥಾನಕ್ಕೆ ಬಂದಾಗ ಅದು ಸ್ಟಾರ್ಟ್ ಆಗೋದ ನಂತರ ನೀವು ಆ ಹುದ್ದೆಗೆ ಬಂದ ನಂತರ ಎವ್ರಿಡೇ ಎಷ್ಟು ಚಾಲೆಂಜ್ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ, ಯಾವ ರೀತಿ ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಸೊ ಆದ್ರಿಂದ ಜೀವನ ಪರ್ಯಂತ ನೀವು ಎಷ್ಟು ದೊಡ್ಡ ಹುದ್ದೆ ಹೋಗ್ತೀರಿ ಅಷ್ಟು ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಇರುತ್ತೆ. ಸೊ ಆದ್ರಿಂದ ಸಮಯವನ್ನ ಈಗಾಗಲೇ ಹೇಳಿದ್ರು, ಟೈಮ್ ಆ್ಯಂಡ್ ಟೈಮ್ ವೇಟ್ಸ್ ಫಾರ್ ನನ್ ಅಂತ. ಸಮಯ ಮತ್ತು ಸಮುದ್ರದ ಬೇರೆ ಯಾರಿಗೂ ನಿಲ್ಲೋದಿಲ್ಲ, ಬರ್ತಾ ಇರುತ್ತೆ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ಮನುಷ್ಯನ ಜೀವನದಲ್ಲಿ ನಮಗೆ ದೇವರು ಕೊಟ್ಟಿರೋದೇನು ಸ್ವಲ್ಪ ಸಮಯ ಮತ್ತು ಸ್ವಲ್ಪ ಎನರ್ಜಿ. ಸಮಯ ಅಂದರೆ ಆಯುಷ್, ನಮಗೆ ಏನಾದರೂ ಮಾಡಬೇಕಾದಂಥ ಶಕ್ತಿ. ಇವನ್ನ ಎರಡು ನಾವು ಸರಿಯಾಗಿ ಬಳಸ್ಕೊಂಡಾಗ ಮಾತ್ರ. ಮತ್ತೇನೂ ಇಲ್ಲ. ಜೀವನ ಅಂದರೆ ಟೈಮ್ ಆ್ಯಂಡ್ ಎನರ್ಜಿ ಎರಡೇ ಇರೋದು. ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ನಾವೇನಿದೀವಲ್ಲ, ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಅವರ್ ಎಂಡ್. ಡೈಡ್ ಅಂತೀವಿ, ವಿ ಆರ್ ಎವ್ರಿ ಡೇ ಡೈಯಿಂಗ್. ನೀರು ಹೋಗ್ತಾ ಇರ್ತೀವಿಲ್ಲ, ವಯಸ್ಸಾದ ಆಗ್ತಾ ಹೋಗ್ತಾರೆ. ಸೊ ಅದನ್ನು ನಾವು ಮನಸ್ಸಿದ್ದೀವಿ. ಪ್ರತಿ ದಿವಸ ಒಂದು ಹೊಸ ಜೀವನ ಅಂತ ನಾವು ಕೆಲಸಗಳನ್ನು ಮಾಡಬೇಕು. ಎಸ್ಪೆಷಲಿ ಮಕ್ಕಳು, ವಿದ್ಯಾರ್ಥಿಗಳು. ನೀವು ಬರೇ ಮೇಡಮ್ ಬಂದರು ಖುಷಿ ಆಯಿತು ನೋಡಿದ್ರಿ, ಇನ್ಸ್ಪಿರೇಷನ್ ಇಲ್ಲಿ ಕೂತ್ಕೊಂಡ್ರಿ, ಮಾತು ಕೇಳಿದ್ರಿ, ಹೋಗಿ ಮತ್ತೆ ಯಾಕೆ ಮೊದಲ ಥರ ಆದರೆ ಆಗತ್ತೆ. ಅವು ಇನ್ಸ್ಪಿರೇಷನ್ ಅಂದರೆ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಎವ್ರಿ ಡೇ ಅದಕ್ಕೆ ವರ್ಕ್ ಮಾಡಬೇಕಾಗತ್ತೆ, ಸ್ಟಡಿ ಮಾಡಬೇಕಾಗತ್ತೆ. ಆವಾಗ ಯಾವುದೇ ಒಂದು ಸಾಧನೆಯನ್ನ ಮಾಡೋಕ್ಕೆ ಸಾಧ್ಯ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.